ನಮಸ್ಕಾರ, ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಗೆಲ್ಲಲು ಅಭಿವೃದ್ಧಿ ಗ್ಯಾರಂಟಿ ಹಾಗೂ ಕಾರ್ಯಕರ್ತರು ಕಾರಣ. ಶಾಸಕರು ಸಿಎಂ ಅವರು ಸಪೋರ್ಟ್ ಮಾಡಿದ್ದರಿಂದ ಗೆಲ್ಲಲು ಸಾಧ್ಯವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಕನ್ನಡಿಗರಿಗಾಗಿ ಅಯೋಧ್ಯೆಯಲ್ಲಿ ಉಡುಪಿ ಹೋಟೆಲ್ ಆರಂಭ. ನವೆಂಬರ್ 30ರಂದು ಹೋಟೆಲ್ ಉದ್ಘಾಟನೆ. ಮಾಲೀಕ ಪ್ರಭಾಕರ್ ಶೆಟ್ಟಿ ಹೇಳಿಕೆ. ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದ ನಾರಿಯರು. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಇರುವ ರಸ್ತೆ ಹಮ್ ತೆರವು ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರಾಜ್ಯ ಉಪಚುನಾವಣೆಯಲ್ಲಿ ಶಿಗ್ಗಾಂವಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಪಠಾಣ್ ಗೆಲುವಿಗೆ ಉಸ್ತುವಾರಿ ವಹಿಸಿಕೊಂಡಿದ್ದ ಮಾಸ್ಟರ್ ಮೈಂಡ್ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ರಣತಂತ್ರ ಯಶಸ್ವಿಯಾಗಿದ್ದು, ಬಿಜೆಪಿ ಭದ್ರಕೋಟೆಯನ್ನ ಸತೀಶ್ ಜಾರಕಿಹೊಳಿ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಜ್ಯ ಉಪಚುನಾವಣೆಯಲ್ಲಿ ಶಿಗ್ಗಾಂವಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಪಠಾಣ್ ಗೆಲುವಿಗೆ ಉಸ್ತುವಾರಿ ವಹಿಸಿಕೊಂಡಿದ್ದ ಮಾಸ್ಟರ್ ಮೈಂಡ್ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ರಣತಂತ್ರ ಯಶಸ್ವಿಯಾಗಿದ್ದು, ಬಿಜೆಪಿ ಭದ್ರಕೋಟೆಯನ್ನ ಸತೀಶ್ ಜಾರಕಿಹೊಳಿ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಯ ಗೋಕಾಕ್ ಮನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಗೌರವಿಸಿ ಸನ್ಮಾನಿಸಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಸತೀಶ್ ಜಾರಕಿಹೊಳಿ ಅವರಿಗೆ, ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಪಠಾಣ್ ಅವರಿಗೆ, ಯಾಸೀರ್ ಪಠಾಣ್ ಅವರಿಗೆ, ಉಪಚುನಾವಣೆ ಘೋಷಣೆಯಾದಾಗಿನಿಂದ ಶಿಗ್ಗಾಂವಿಯಲ್ಲಿ ಠಿಕಾಣಿ ಹೂಡಿದ್ದ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಬಿಜೆಪಿಯ ತಂತ್ರಕ್ಕೆ ರಣತಂತ್ರ ರೂಪಿಸಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಪಠಾಣ್ ಗೆಲುವಿಗೆ ಚಕ್ರ ವ್ಯೂಹ ರಚಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ಪಡೆಯೊಂದಿಗೆ ಮಾನವ ಬಂಧುತ್ವ ವೇದಿಕೆಯವರು ಸಚಿವ ಸತೀಶ್ಗೆ ಸಾಥ್ ನೀಡಿದ್ದು ಶಿಗ್ಗಾಂವಿ ಗೆಲುವಿಗೆ ಕಾರಣವಾಗಿದೆ ಎಂದು ವಿಶ್ಲೇಷಣೆ ಮಾಡಿದ್ರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಕೆಎಲ್ಇ ಸೊಸೈಟಿಯ ರಾಜ್ಯ ಮಟ್ಟದ ಕ್ರೀಡಾ ಪಂದ್ಯಾವಳಿ 2024 ಕೆಎಲ್ಇ ಅಂತಾರಾಷ್ಟ್ರೀಯ ಶಾಲೆ ಮತ್ತು ಕೆಎಲ್ಇ ಲಿಂಗರಾಜ್ ಶಾಲೆ ಬೆಳಗಾವಿ ದಿನಾಂಕ 22 ಮತ್ತು 23 ನವೆಂಬರ್ ರಂದು ಆಯೋಜಿಸಿದ್ರು. ಕೆಎಲ್ಇ ಸೊಸೈಟಿಯ ರಾಜ್ಯ ಮಟ್ಟದ ಕ್ರೀಡಾ ಪಂದ್ಯಾವಳಿ 2024 ಕೆಎಲ್ಇ ಅಂತಾರಾಷ್ಟ್ರೀಯ ಶಾಲೆ ಮತ್ತು ಕೆಎಲ್ಇ ಲಿಂಗರಾಜ್ ಶಾಲೆ ಬೆಳಗಾವಿ ದಿನಾಂಕ 22 ಮತ್ತು 23 ನವೆಂಬರ್ ರಂದು ಆಯೋಜಿಸಿದ್ರು. ಇದು ಒಂದು ಭವ್ಯ ಶ್ರೇಷ್ಠತೆಯ ಆಚರಣೆಯಾಗಿದೆ. 20 ಶಾಲೆಯ 840 ಭಾಗವಹಿಸಿದ ಸ್ಪರ್ಧೆಯೊಂದಿಗೆ ಈ ಬೃಹತ್ ಸಂಗತಿಯು ನಿಜವಾಗಿಯೂ ಸ್ಪರ್ಧಾತ್ಮಕ ಮತ್ತು ಸೌಹಾರ್ದತೆಯ ಮನೋಭಾವವನ್ನು ಸಾಕಾರಗೊಳಿಸಿದೆ. ಪಂದ್ಯಾವಳಿಗಳನ್ನು ಕೇಂದ್ರೀಯವಾಗಿ ನಡೆಸಲಾಗುತ್ತೆ. 4 ಪ್ರಮುಖ ಕೇಂದ್ರಗಳೆಂದರೆ ಬೆಳಗಾವಿ, ನಿಪ್ಪಾಣಿ, ಬೆಂಗಳೂರು ಮತ್ತು ಹುಬ್ಬಳ್ಳಿ. ಉತ್ತಮ ಸಂಘಟನೆಯ ಗರಿಷ್ಠ ಭಾಗವಹಿಸುವಿಕೆಯನ್ನು ಇದು ಖಚಿತಪಡಿಸುತ್ತೆ. ಪಂದ್ಯವು ಬಾಸ್ಕೆಟ್ಬಾಲ್, ಫುಟ್ಬಾಲ್, ವಾಲಿಬಾಲ್, ಕಬಡ್ಡಿ, ಖೋ-ಖೋ ಮತ್ತು ಅಥ್ಲೆಟಿಕ್ಸ್ಗಳನ್ನು ಒಳಗೊಂಡಿರುತ್ತೆ. ಇವತ್ತು ನಾವು ಇಲ್ಲಿ ಜವಾಹರ್ಲಾಲ್ ನೆಹರು ಕ್ರೀಡಾ ಮೈದಾನದಲ್ಲಿ ಕೆಎಲ್ಇ ಸಂಸ್ಥೆಯ ರಾಜ್ಯ ಮಟ್ಟದ ಪಂದ್ಯಾವಳಿಗೋಸ್ಕರ ನೆರವೇರಿದ್ದೇವೆ. ನಾವು 10 ವೀಕ್ ಸ್ಪೋರ್ಟ್ಸ್ ಕಂಪನಿಯಿಂದ ಬಂದಿದ್ದು, ನಾವು ಕೆಎಲ್ಇ ಸಂಸ್ಥೆಯ ಜೊತೆಗೆ ಕಳೆದ 10 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದು ಕೆಎಲ್ಇ ರಾಜ್ಯ ಮಟ್ಟದ ಪಂದ್ಯಗಳನ್ನು ಇವತ್ತು ನಡೆಸುತ್ತಿದ್ದೇವೆ. ಅಥ್ಲೆಟಿಕ್ಸ್ ಮೊದಲು ಹಬ್ ವೈಸ್ ನಾವು ಬೇರೆ 4 ಹಬ್ಗಳಾಗಿ ಕೆಎಲ್ಇ 20 ಸ್ಕೂಲ್ಗಳನ್ನು ವಿಭಜಿಸಿ ಅದರಲ್ಲಿ ಅದು ವಿಜೇತರು ಮತ್ತು ರನ್ನರ್ ಅಪ್ ಆದ ಇಬ್ಬರನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಕೊನೆಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗಳನ್ನು ಇವತ್ತು ಇಲ್ಲಿ ನಡೆಸುತ್ತಿದ್ದು, ಅದಕ್ಕೋಸ್ಕರ 20 ಶಾಲೆಯ ಮಕ್ಕಳು ಬೆಳಗಾವಿ, ನಿಪ್ಪಾಣಿ, ಸೋಲಾಪುರ್, ಚಿಕ್ಕೋಡಿ ಎಂದು ರಾಜ್ಯದ ವಿವಿಧ ಪ್ರದೇಶದಿಂದ ಬಂದು ಇವತ್ತು ಭಾಗವಹಿಸುತ್ತಿದ್ದಾರೆ. ಅವರಿಗೋಸ್ಕರ ಈ ಪಂದ್ಯಾವಳಿ ಆಯೋಜಿಸಿದ್ದು ನಾವು ಪಂದ್ಯಾವಳಿ ಹಂತದಲ್ಲಿ ಬಂದಿದ್ದೇವೆ ಎಂದು ಹೇಳಲು ಇಚ್ಛಿಸುತ್ತೇನೆ. ಸುಮಾರು 20 ಶಾಲೆಗಳು ರಾಜ್ಯದ ವಿವಿಧ ಭಾಗಗಳಿಂದ ಬಂದಿದ್ದು, ಬೆಂಗಳೂರಿನಿಂದ ಹಿಡಿದು ಸೋಲಾಪುರದವರೆಗೆ ಶಾಲೆಗಳು ಬಂದಿದ್ದು,
ಸುಮಾರು 3,000 ಮಕ್ಕಳು ಈ ರಾಜ್ಯ ಮಟ್ಟದ ಈ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಮೊದಲು ವಿಭಾಗ ಮಟ್ಟದಲ್ಲಿ ಭಾಗವಹಿಸಿ ಗೆದ್ದ ನಂತರ ಈಗ ರಾಜ್ಯ ಮಟ್ಟಕ್ಕೆ ಬಂದು ಬೆಳಗಾವಿಯ ಮೊದಲ ಪಂದ್ಯಾವಳಿಗಳು ಟೀಮ್ ಇವೆಂಟ್ಸ್ ಅವುಗಳನ್ನು ಮೊದಲು ಲಿಂಗರಾಜ್ ಮತ್ತು KL ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಮುಗಿಸಿ ಈಗ ನೆಹರು ಮೈದಾನದಲ್ಲಿ ಅಥ್ಲೆಟಿಕ್ಸ್ ಪಂದ್ಯಗಳನ್ನು ಆಯೋಜಿಸುತ್ತಿದ್ದೇವೆ. ನನ್ನ ಹೆಸರು ಜಿತಾಕ್ಷ್ ಪಾಟೀಲ್. ನಾನು 10 ವೀಕ್ ಸ್ಪೋರ್ಟ್ಸ್ನ ಆಪರೇಷನ್ಸ್ ಮ್ಯಾನೇಜರ್ ಫಾರ್ ಸೌತ್ ಇಂಡಿಯಾ. ಬೆಳಗಾವಿಯ KLE ಸಂಸ್ಥೆಯ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಡಾಕ್ಟರ್ ಪ್ರೀತಿ ದೊಡ್ವಾಡ್ ಅವರು ಸ್ಫೂರ್ತಿದಾಯಕ ಭಾಷಣದೊಂದಿಗೆ ಪಂದ್ಯಾವಳಿಗಳನ್ನು ಅಧಿಕೃತವಾಗಿ ಉದ್ಘಾಟಿಸಿದ್ರು ಮತ್ತು ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳಿಗೂ ಶುಭಾಶಯವನ್ನ ಕೋರಿದ್ರು. ಪ್ರಾಂಶುಪಾಲರಾದ ಶ್ರೀಮತಿ ದೀಪ್ತಿ ಇಂಗಳೆ ಇವರು ಭಾಗವಹಿಸಿದ ಸ್ಪರ್ಧಿಗಳ ಪ್ರಯತ್ನವನ್ನ ಪ್ರಶಂಸಿಸಿದ್ರು ಮತ್ತು ಸ್ಪರ್ಧಿಗಳನ್ನು ಪ್ರೋತ್ಸಾಹಿಸಿದ್ರು. ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಮತ್ತು ರೋಮಾಂಚಕ ಕ್ರೀಡಾ ಸಂಸ್ಕೃತಿಯನ್ನ ಬೆಳೆಸುವ ಈ ಕಾರ್ಯಕ್ರಮ KLE ಸಂಸ್ಥೆಯ ಬದ್ಧತೆಗೆ ಸಾಕ್ಷಿಯಾಯಿತು. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ. ಶಿಗ್ಗಾಂವಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಶನಿವಾರ ಬೆಳಗಾವಿ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಆಗಮಿಸ್ತಾ ಇದ್ದಂತೆಯೇ ಪಟಾಕಿ ಸಿಡಿಸಿ ಮುಂದಿನ ಮುಖ್ಯಮಂತ್ರಿ ಎಂದು ಘೋಷಣೆ ಕೂಗಿ ಸಂಭ್ರಮಾಚರಣೆ ಮಾಡಿದ್ರು. ಶಿಗ್ಗಾಂವಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಪಠಾಣ್ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಶನಿವಾರ ಬೆಳಗಾವಿ ನಗರದಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಆಗಮಿಸ್ತಾ ಇದ್ದಂತೆ ಪಟಾಕಿ ಸಿಡಿಸಿ ಪುಷ್ಪಾರ್ಚನೆ ಮಾಡಿ ಮುಂದಿನ ಮುಖ್ಯಮಂತ್ರಿ ಎಂದು ಘೋಷಣೆ ಕೂಗಿ ಸಂಭ್ರಮಾಚರಣೆ ಮಾಡಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಶಿಗ್ಗಾಂವಿ ಚುನಾವಣೆ ಉಸ್ತುವಾರಿ ಹೊಂದಿದ್ರು. ಕಳೆದ 15 ದಿನಗಳ ಕಾಲ ಶಿಗ್ಗಾಂವಿಯಲ್ಲಿ ಠಿಕಾಣಿ ಹೂಡಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಸತೀಶ್ ಜಾರಕಿಹೊಳಿಗೆ ಜೈಕಾರ ಹಾಕಿ ಸಂಭ್ರಮಿಸಿದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती।
महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಗೆಲ್ಲಲು ಅಭಿವೃದ್ಧಿ ಗ್ಯಾರಂಟಿ ಹಾಗೂ ಕಾರ್ಯಕರ್ತರ ಕಾರಣ. ಶಾಸಕರು ಸಿಎಂ ಅವರು ಸಪೋರ್ಟ್ ಮಾಡಿದ್ದರಿಂದ ಗೆಲ್ಲಲು ಸಾಧ್ಯವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಗೆಲ್ಲಲು ಅಭಿವೃದ್ಧಿ ಗ್ಯಾರಂಟಿ ಹಾಗೂ ಕಾರ್ಯಕರ್ತರು ಕಾರಣ. ಶಾಸಕರು ಸಿಎಂ ಅವರು ಸಪೋರ್ಟ್ ಮಾಡಿದ್ದರಿಂದ ಗೆಲ್ಲಲು ಸಾಧ್ಯವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮೂರು ಕ್ಷೇತ್ರಗಳ ಗೆಲುವಿನ ವಿಚಾರ ಸಂಬಂಧಪಟ್ಟಂತೆ ಫಸ್ಟ್ ಗೆಲ್ಲಲಿಕ್ಕೆ ಒಂದು ಕಡೆ ಅಭಿವೃದ್ಧಿ, ಒಂದು ಕಡೆ ಗ್ಯಾರಂಟಿ. ಇನ್ನೊಂದು ನಮ್ಮ ಕಾರ್ಯಕರ್ತರ ಈ ಸಲ ನಾವು ಗೆಲ್ಲಲೇಬೇಕು, ಗೆಲ್ಲಿಸಲೇಬೇಕಂತ ಚುನಾವಣೆ ಮಾಡಿದ್ರು. ತಕ್ಕಂತೆ ಶಾಸಕರು, ಉಪಮುಖ್ಯಮಂತ್ರಿ ಸಿಎಂ ಅವರು ಕೂಡ ಅಷ್ಟೇ ಅದಕ್ಕೆ ಸಪೋರ್ಟ್ ಮಾಡೋದ್ರಿಂದ ನಾವು ಸುಲಭವಾಗಿ ಮೂರು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ನಾವು ಚನ್ನಪಟ್ಟಣ ಮತ್ತು ಶಿಗ್ಗಾಂವಿ ಗೆಲ್ಲದಂತೆ ಎಲ್ಲ ಕಡೆ ಸರ್ವೆಗಳು, ಜನರಲ್ ಟಾಕ್ಸ್ ಇತ್ತು, ಬಹಳ ಸೊಂಡು ಗೆಲ್ಲಲಿಕ್ಕೆ ಇಷ್ಟೆಲ್ಲ ಬಂದಿದೆ. ಸೊ ಇದ್ದಂಥ ಅಭ್ಯರ್ಥಿಗಳು ಮತ್ತು ಅಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ವೈಯಕ್ತಿಕವಾಗಿ ಈಗ ಶಿಗ್ಗಾಂವಿ ತಾವು ವಸ್ತುವಾಗಿ ವಹಿಸಿಕೊಂಡಿದ್ದೀರಿ ಸರ್. ಪ್ರಮುಖವಾಗಿ ಗೆಲುವಿಗೆ ಏನು ಕಾರಣಗಳು ತಾವು ಕಂಡುಕೊಂಡಾಗಾಗಿ? ಹಾಗಾಗಿ ನಾವು ಐದು ಸಲ ಯಾಕೆ ಸೋತೀವಿ ಅಂದರೆ ಅಲ್ಲಿ ರೆಸಿಪ್ಟ್ ನೋಡ್ತೀವಿ. ನಮ್ಮ ಅಭ್ಯರ್ಥಿಗೆ ಲೀಡರ್ಶಿಪ್ ತೆಗೆದುಕೊಳ್ಳಿಕ್ಕೆ ಮನೆಗಳಿಗೆ ಸಾಧ್ಯ ಆಗ್ತಾ ಇದೆ. ಅಲ್ಲಿ ಹಿಂದೂ ಮುಸ್ಲಿಮನ್ನು ಭಾವನೆ ಕೂಡ ಅಲ್ಲಿ ಚುನಾವಣೆಯಲ್ಲಿ ಅದೇ ಮುಖ್ಯ ಪಾತ್ರ ವಹಿಸ್ತಾ ಇತ್ತು. ನಾವು ಅಲ್ಲಿ ನಮ್ಮ ಶಿವಾನಂದ ಪಾಟೀಲ್ ಅವರು, ಮಾನ್ಯ ಅವರು, ಅನೇಕ ನಾಯಕರಲ್ಲಿ ನಾವು ಫ್ರಂಟ್ ಲೈನಾಗಿ ನೋಡೋದ್ರಿಂದ ಹಿಂದೂ ಮುಸ್ಲಿಂ ಅನ್ನೋದು ಬಹಳ ದೂರಾಗಿ ಅದು ಕಾಂಗ್ರೆಸ್ ಕ್ಯಾಂಡಿಡೇಟು, ಐದ ಕ್ಯಾಂಡಿಡೇಟ್ ಅನ್ನೋ ಭಾವನೆ ನೋಡೋದ್ರಿಂದ ನಾವು ಗೆಲ್ಲಲಿಕ್ಕೆ ಸಾಧ್ಯತೆ. ಮತ್ತು ವಿಶೇಷವಾಗಿ ಐದ ಓಟ್ ಇಲ್ಲಿ ಚಂದ್ರ ಹೋಗ್ತಾ ಇತ್ತು. ಹೆಚ್ಚು BJP ಪಾಲಾಗಿದೆ. ಈ ಸಲ 70% ಐದ ವರ್ಗ ಕಾಂಗ್ರೆಸ್ ನಾವು ಗೆಲ್ಲಲು ಭಾಳ ಸುಲಭವಾಗಿ ಗೆಲ್ಲಲಿಕ್ಕೆ ಸಾಧ್ಯ. ಈಗ ಯಾಸಿನ್ ಖಾನ್ ಪಠಾಣ್ ಅವರ ಸಹೋದರ ಕೀರ್ತಿ ನಿಮಗೆ ಸಲ್ಲುತ್ತೆ. ಯಾಕಂತಂದರೆ ಅನೇಕ ಉದ್ಯೋಗಗಳು ಆ ಕ್ಷೇತ್ರದಲ್ಲಿ ಯಾವ ಥರ ಸ್ಟ್ರಾಟಜಿ ಮಾಡಿರ್ತಾರೆ? ಅದೇ ಹೇಳಿಲ್ಲ, ಐದವರೆಗೂ ನಮ್ಮಿಂದ ದೂರ ಇತ್ತು. ಐದವರು ನಮ್ಮ ಕಡೆ ಬಂತು. ಹಿಂದೂ ಮುಸ್ಲಿಮನ್ನು ಭಾವನೆ ಅವರು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಳ್ಕೊಳ್ಳಿಕ್ಕೆ ವಿಷಯ ಇರ್ಬೋದು, ಮಕ್ಕಳ ಅಸ್ತಿತ್ವ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಪ್ರತಿ ಚುನಾವಣೆ ಮಾಡ್ತಿದ್ರೆ ಸಕ್ಸಸ್ ಆಗ್ತಿದ್ರು. ಈ ಸಾರಿ ಅದು ಸಕ್ಸಸ್ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ನಾವು ಅವಕಾಶ ಮಾಡಿಕೊಡಲಿಲ್ಲ. ಹೀಗಾಗಿ ಗ್ಯಾರಂಟಿ ಕೂಡ ಮಾಡೋದು ಕೈಗೆಟ್ಟಿದೆ. ಸೊ ಒಳ್ಳೆಯ ಸರ್ಕಾರ ಇದೆ ಅನ್ನೋದು ಕೂಡ ಭಾವನೆ ಜನರಲ್ಲಿದೆ. ಅದನ್ನು ಕಾರ್ಯಕರ್ತರ ಮೂಲಕ ಮತದಾರರಿಗೆ ಮುಗಿಸುವಂಥ ಪ್ರಯತ್ನ ಮಾಡ್ತೀವಿ. ಆರಂಭಿಕ ಲೆಕ್ಕಾಚಾರ ಬೇರೆ ಸರ್. ಫಸ್ಟ್ 3 ಕ್ಷೇತ್ರದಲ್ಲಿ 2 ಕ್ಷೇತ್ರ ಬಿಜೆಪಿ ಬರ್ತದೆ, 1 ಕಾಂಗ್ರೆಸ್ ಬರ್ತದೆ. ಏನು ಹೆಚ್ಚಿಗೆ ಅದೇ ನಾವು ಓನ್ಲಿ ಸೊಂಡ್ರು ಮಾತ್ರ ಗೆಲ್ಲಬೇಕು. ಹಾಗಂತ ನಾವು ಸಿದ್ಧಾಂತ ಯಾವ ಮೇಲೆ ಗೆಲ್ಲಲ್ಲ ಅನ್ನೋ ಎಲ್ಲರ ಭಾವನೆ. ಯಾಕೆಂದರೆ ಅಲ್ಲಿ ಅವರು ಮುಸ್ಲಿಂ ಕ್ಯಾಂಡಿಡೇಟ್ರಿಂದ ಭಾವನೆ ಆಗಿ ಆಗ್ತಾ ಇದೆ. ಹಿಂದೂ ಮುಸ್ಲಿಂ ಆಗ್ತದೆ, ಮುಸ್ಲಿಂ ಗೆಲ್ಲೋಲ್ಲ ಅನ್ನೋ ಭಾವನೆ ನಮಗೆ ಹೆಚ್ಚು ಜನ ಮುಸ್ಲಿಮ್ಗೂ ಬೇರೆ ಕೊಡಬೇಕಾಯ್ತು. ಅದನ್ನು ನಾವು ನ್ಯಾಯ ಕೊಡಬೇಕಾದ್ರೆ ಮುಸ್ಲಿಮ್ ಕೊಡಬೇಕಾಯ್ತು, ಕೊಟ್ಟಿದ್ದೀವಿ, ಗೆಲ್ಲಿಸಿದ್ದೀವಿ. ಕನ್ನಡದಿಂದ ಮತ ಬಂದಾಯಿತು. ಲೀಡರ್ಶಿಪ್ ಮತ್ತು ಹಿಂದೂ ಮುಸ್ಲಿಂ ಮಾಡಲಿಕ್ಕೆ ಪ್ರಯತ್ನ ಮಾಡಲು ಆಗಿಲ್ಲ. ಎಲ್ಲೋ ಒಂದು ಕಡೆ ಜಮೀರ್ ಹೇಳಿಕೆ ಉಲ್ಟಾ ಆಗಬಹುದು ಅಂತ ಹೇಳ್ತಾರೆ, ಮಾತು ಕೇಳಿದ್ರು. ಕೆಲವು ಸರಿ ಆಗ್ತದೆ, ಕೆಲವು ಸರಿ ಆಗೋಲ್ಲ. ಎರಡೂ ಒಂದು ಸಲ ಲಾಭ ಆಗುತ್ತೆ, ಈ ಸಲ ಲಾಭ ಆಗಿದೆ. ಹೀಗಾಗಿ ಸಿದ್ದಾವರಿಗೆ ಗೆದ್ದದ್ದು ನಮಗೆ ವಿಶೇಷ. ಸರ್, ಈಗ ಹಿಂದ ವರ್ಗದ ಮತಗಳನ್ನು ಕಾಂಗ್ರೆಸ್ನ ತೆಗೆದುಕೊಂಡು ಬರಲಿಕ್ಕೆ ಏನೆಲ್ಲ ತಾವು ತಂತ್ರಗಾರಿಕೆ ಮಾಡಿದ್ರಿ? ಯಾಕಂತಂದ್ರೆ ದಿಢೀರಂತೆ ಕೇವಲ 15 ದಿವಸ ಅಂತರದಾಗ ಹೋದ್ರಿ, ದಿಢೀರಂತೇಳಿ ಇಡೀ ಫಲಿತಾಂಶವನ್ನೇ ಉಲ್ಟಾ ಮಾಡಿದ್ರಿ. ಏನಂತ ಮ್ಯಾಜಿಕ್ ಮಾಡಿದ್ರಿ ಅಂತ? ನೋಡಿ, ಚುನಾವಣೆ ಅವರು ಆಯುರ್ವೇದ ಔಷಧಿ ಎಲ್ಲ ಹೇಳಲಿಕ್ಕೆ ಆಗಲ್ಲ. ನಾವು ಹೆಂಗೆ
ಬಿಜೆಪಿ ಚುನಾವಣೆ ಅಂದ್ರೆ ನಾಳೆ ಇದ್ದೀವಲ್ಲ ನಮ್ಮ ಅನುಮತಿ ಆಗ್ತಾನ ಅಲ್ಲ ಸರ್ ಸಿದ್ದಾಂ ಕ್ಷೇತ್ರ ಪೂರ್ತಿ ಬಿಜೆಪಿ ಕೊಡ್ತಾರೆ ಹಂಗಿದ್ರು ಸಿದ್ಧಾಂತ ಚುನಾವಣೆ ಆಯೋಗದ ಕೊಟ್ಟಿವಿ ಏನೇನು ಜೋಡಿಸಿವ ಅಂತ ಹೇಳಲಿಕ್ಕೆ ಆಗೋಲ್ಲ. ಸಿದ್ದಾಂ ಕ್ಷೇತ್ರ 2008ರಿಂದ ಕಂಟಿನ್ಯೂಸ್ 4 ಬಾರಿ ಬೊಮ್ಮಾಯಿ ಗೆದ್ದಿದ್ರು. ತಮ್ಮ ಸ್ಟ್ರಾಟಜಿ ಅಥವಾ ವ್ಯಕ್ತಿತ್ವ ಇರಬೇಕಾಗಿತ್ತು. ಏನು ಸ್ಟಾರ್ಟಿಂಗ್ ಪ್ಲಾನಿಂಗ್ ಏನು ಮಾಡ್ಬೋದು ಸರ್? ಯಾಕಂದ್ರೆ ಮೊದಲು 5ವರೆಗೆ ಒಂದಾಯಿತು, ಇಲ್ಲಿವರೆಗೆ 5ವರೆಗೆ 70% ಬೊಮ್ಮಾಯಿ ಪೂರ ಕೆಲಸ ಮಾಡ್ತಿದ್ರು. ಈ ಸಾರಿ ಸಿಂಪಲ್ ಆಗಿ 70% ನಮ್ಮ ಪೂರ ಕೆಲಸ ಮಾಡಿದೆ. ಇನ್ನು ಕೆಲವರು ಸ್ಟ್ರಾಟಜಿ ಮಾಡಿದ್ರೆ ಅದೆಲ್ಲ ಆಯುರ್ವೇದಿಕ ಔಷಧದಾಗ ಹೇಳಲಿಕ್ಕೆ ಆಗೋಲ್ಲ. ಸರ್, ಈಗ ಈ ಗೆಲುವಿನಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮತ್ತೊಮ್ಮೆ ಪವರ್ಫುಲ್ ನಾಯಕರು ಅಂತ ಸಂದೇಶ ನಮ್ಮನ್ನೇ ಚಿಕ್ಕೋಳಿ ಕೂಡ ಗೆಲ್ಲಿಸ್ತೀವಿ, ಬಿಡಿಸ್ತಿರ್ಬೇಕು. ಇದನ್ನು ಕೂಡ ಇಡೀ ರಾಜ್ಯ ನೋಡ್ತಾ ಇತ್ತು. ಇವರಿಗೆ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಗೆಲ್ಲಿಸ್ತಾರ, ಅದು ಮಾಜಿ ಮುಖ್ಯಮಂತ್ರಿ ಪ್ರಬಲ ಜಾತಿ ವಿರುದ್ಧ ಎಲೆಕ್ಷನ್ ಮಾಡ್ತಿದ್ದಾರೆ. ಭಾಳಷ್ಟು ಚಾಲೆಂಜ್ ನಮಗೂ ಇತ್ತು. ನಾವು ಕೂಡ ಗೆಲ್ತೇವೆ ಅಂತ 100% ವಿಶ್ವಾಸ ಇತ್ತು. ಅಲ್ಲಿ ಕಾರ್ಯಕರ್ತರೆಲ್ಲ ಕೂಡಿ ಗೆಲ್ಲಿಸಿದ್ದಾರೆ. ಅದೆಲ್ಲ ಸ್ಥಳೀಯ ಕಾರ್ಯಕರ್ತರಿಗೆ ಹೋಗ್ಬೇಕು. ಜಾರಕಿಹೊಳಿ ಅವರು ಏನಾದರೂ ಸೀರಿಯಸ್ ಆಗಿ ತಗೊಂಡ್ರೆ ಅದನ್ನ ಬಿಡಲ್ಲ, ಗೆಲ್ಲಿಸ್ತಾರೆ ಅನ್ನುವಂಥ ಸಂದೇಶ ಹೋಯ್ತಾ ಚುನಾವಣೆ ಅಂದ್ರೆ ನಮಗೆ ಹೆಂಗೆ ಮಾಡ್ತೀವಿ ಬೇರೆಯವ್ರಿಗೆ ಹಾಗೆ ಮಾಡ್ತಾರೆ. ನಮ್ಮ ಕಾನ್ಸೆಪ್ಟ್ ನಮ್ಮ ಬರೀ ಸುಮ್ಮನೆ ನಮ್ಮ ವ್ಯವಸ್ಥೆ ಬರೋದು, ಭಾಷಣ ಮಾಡೋದು, ವಾಟ್ಸಪ್ನಾಗ ಫೋಟೋ ತೆಗೆದುಕೊಳ್ಬೋದಲ್ಲ. ನಮ್ಮ ಚುನಾವಣೆ ಸೀರಿಯಸ್ ಮಾಡ್ತೀವಿ. ಅವಾಗ ಮಾಡಿದ್ರೆ ಪಕ್ಷ ಬೆಳಿತೈತೆ. ಮತ್ತು ಇನ್ನೂ ಅವ್ರು ಗೆಲ್ಲಿಸ್ಲಿಕ್ಕೆ ಆಗ್ತಿಲ್ಲ. ಇಲ್ಲಂದ್ರೆ 4 ಸಾರಿ ನಾವು ಮುಸ್ಲಿಮ್ ಸೀಟ್ ಅಲ್ಲಿ ನಾವು ಸುಮ್ಮನೆ ನಮ್ಮ ವ್ಯವಸ್ಥೆ ಮಾಡಿದ್ರೆ ಸೋಲ್ತಿತ್ತು. ನಾವು ನಮ್ಮ ಚುನಾವಣೆ ಯಾವ ರೀತಿ ಮಾಡ್ತೀವಿ ಅದೇ ಮಾದರಿಯಲ್ಲಿ ಮಾಡೋದ್ರಿಂದ ಅದು ಗೆಲುವು ಸಾಧ್ಯ ಇದೆ. ಮುಸ್ಲಿಮರಿಗೆ ಚುನಾವಣೆಯಲ್ಲಿ ನಿಲ್ಲಿಸ್ತಾರೆ ಹೋಗ್ತಾರೆ ಅಂತ ಇತ್ತು. ಈ ಸಾರಿ ಚುನಾವಣೆಯಲ್ಲಿ ಒಂದು ಸಂದೇಶ ಹೋಗಿದೆ. ಮುಸ್ಲಿಮರಿಗೆ ಟಿಕೆಟ್ ಕೊಟ್ರೆ ಗೆಲ್ತಾರೆ ಅಂತ ಹೋಗಿದೆ. ಶಿಗ್ಗಾವಿ ಗೆಲುವು ನಮಗೆ ಡಬಲ್ ಪ್ರಮೋಷನ್ ಆಗಿದೆ. ಡಿಸಿಎಂ ಸ್ಥಾನ ಇಲ್ಲದೆ ನಾವು ಇಲ್ಲಿ ಗೆಲ್ಲಿಸಿದ್ದೇವೆ. ಸಿಎಂ ಬದಲಾವಣೆ ಈಗಿರೋದಿಲ್ಲ, 5 ವರ್ಷ ಅವರೇ ಇರ್ತಾರೆ. ವಫ್ಕ್ ವಿಚಾರದಲ್ಲಿ ಹೆಚ್ಚು ಎಫೆಕ್ಟ್ ಆಗಿದ್ದು ಮುಸ್ಲಿಮರಿಗೆ ವರದಾನವಾಯಿತು ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನೂತನವಾಗಿ ಆರಂಭಿಸಿರುವ ರಾಮಾಂಜನೇಯ ದಿ ಎಕ್ಸಿಕ್ಯೂಟಿವ್ ಹೋಟೆಲ್ ಮತ್ತು ಉಡುಪಿ ಅಯೋಧ್ಯ ಫುಡ್ ಪ್ಯಾಲೇಸ್ ಇದು ನವೆಂಬರ್ 30ರಂದು ಉದ್ಘಾಟನೆಯಾಗುತ್ತೆ ಎಂದು ಮಾಲೀಕ ಪ್ರಭಾಕರ್ ಶೆಟ್ಟಿ ತಿಳಿಸಿದರು. ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನೂತನವಾಗಿ ಆರಂಭಿಸಿರುವ ರಾಮಾಂಜನೇಯ ದಿ ಎಕ್ಸಿಕ್ಯೂಟಿವ್ ಹೋಟೆಲ್ ಮತ್ತು ಉಡುಪಿ ಅಯೋಧ್ಯ ಫುಡ್ ಪ್ಯಾಲೇಸ್ ಇದೇ ನವೆಂಬರ್ 30ರಂದು ಉದ್ಘಾಟನೆಯಾಗ್ತಾ ಇದೆ ಎಂದು ಮಾಲೀಕ ಪ್ರಭಾಕರ್ ಶೆಟ್ಟಿ ತಿಳಿಸಿದರು. ಶನಿವಾರ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹೋಟೆಲ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಹಾಗೂ ಉಡುಪಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಮ ಮಂದಿರ ನಿರ್ಮಾಣದ ಉಸ್ತುವಾರಿ ಗೋಪಾಲ್ ನಾಗರಿಕಟ್ಟೆ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಧನ್ಯವಾದಗಳು. ವಿಷಯ ಏನಂದರೆ, ಪವಿತ್ರ ಕ್ಷೇತ್ರವಾದ ಅಯೋಧ್ಯೆ ರಾಮ ಮಂದಿರದಲ್ಲಿ ಒಂದು ಹೋಟೆಲ್ ಉದ್ಯಮವನ್ನು ಪ್ರಾರಂಭ ಮಾಡಬೇಕಂತ ಮೊದಲಿನಿಂದಲೂ ನನಗೆ ಸ್ವಲ್ಪ ಕನಸಿದೆ. ಅಯೋಧ್ಯೆಯ ರಾಮನ ಭಕ್ತನಾಗಿರುವಂಥ ನಾನು 3 ವರ್ಷದ ಹಿಂದೆ ಹೋದಾಗ ಅಲ್ಲಿ ಅವ್ಯವಸ್ಥೆ ಇದೆ. ಹೋಟೆಲ್ಲು ಹಾಗೆ ವಸತಿ ಗೃಹ ಬಹಳ ಅನಾನುಕೂಲ ಇದೆ. ಹೀಗಾಗಿ ನಮ್ಮ ದಕ್ಷಿಣ ಭಾರತದ ಜನರಿಗೆ, ಮುಖ್ಯವಾಗಿ ನಮ್ಮ ಕರ್ನಾಟಕದ ಜನತೆಗೆ ಏನಾದರೂ ಒಂದು ಅಲ್ಲಿ ಬಂದು ವಸತಿ ಗೃಹ ಹಾಗೆ ಇಲ್ಲಿಯ ಒಂದು ತಿಂಡಿ ತಿನಿಸುಗಳನ್ನು ನಮ್ಮ ಶೈಲಿ ಹಾಗೆ ಕೊಡಬೇಕು ಅಂತ ನನ್ನ ಮನಸ್ಸಿನಲ್ಲಿತ್ತು. ಹಾಗಾಗಿ ಒಂದು ಉದ್ಯಮ ಪ್ರಾರಂಭ ಮಾಡಬೇಕಂತ ಕಳೆದ 1.5 ವರ್ಷದ ಹಿಂದೆ ಅಲ್ಲಿ ಹೋಗಿ ಬೇರೆ ನನ್ನ ಗೆಳೆಯರು ಉತ್ತರ ಪ್ರದೇಶ ಲಕ್ನೋದಲ್ಲಿ ಅವರ ಮುಖಾಂತರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯಕ್ತಿಯನ್ನು ಮೀಟ್ ಮಾಡಿದಾಗ ಅವರು ಒಂದು ನನಗೆ ಅಲ್ಲಿ ಬಿಲ್ಡಿಂಗ್ ಕೊಡಿಸಿದರು. ಏನೇನು ವ್ಯವಸ್ಥೆ ಇದೆ ಸರ್? ವ್ಯವಸ್ಥೆ ಸರ್ 30 ರೂಮು, ಹಾಗೆ ನಮ್ಮ
ಉಡುಪಿ ಕರ್ನಾಟಕ ದಕ್ಷಿಣ ಭಾರತದ ಶೈಲಿಯ ಊಟ ತಿನಿಸುಗಳು ಎಲ್ಲ ಥರದ ವ್ಯವಸ್ಥೆ ಮಾಡ್ತಾರೆ. ಹಾಗೆ ಅವರಿಗೆ ಒಂದು ದೇವಸ್ಥಾನದಲ್ಲಿ ದರ್ಶನಕ್ಕಾಗಿ ಒಂದು ಪ್ರತ್ಯೇಕವಾಗಿ ಇಲ್ಲಿಂದ ನನ್ನ ಬಂದು 4-5 ದಿವಸ ಅಲ್ಲಿ ವೇಟ್ ಮಾಡೋದು ಬಹಳ ಕಷ್ಟಕರವಾದ ವಿಷಯ. ಅದಕ್ಕಾಗಿ ನಮ್ಮ ಜನರಿಗೆ ಒಂದು ಅನುಕೂಲ ಆಗಲಿ ಅಂತ ಹೇಳಿ ಪ್ರಾರಂಭ ಮಾಡಿದ್ದೀವಿ. ದೇವಸ್ಥಾನದಿಂದ ಹೆಚ್ಚು ಕಡಿಮೆ ಒಂದು 800 ಮೀಟರ್ ಆಗ್ತದೆ. ಉತ್ತರ ಕನ್ನಡ ಶೈಲಿಗೂ ಉತ್ತರ ಕನ್ನಡ ಶೈಲಿಯ ಫುಡ್ ಅಲ್ಲಿ ಸಿಗ್ತದೆ. ನಾವು ಅಲ್ಲಿ ನಮ್ಮಲ್ಲಿ ಎಲ್ಲ ಥರದ ಶೈಲಿಯ ಫುಡ್ ಕನ್ನಡ ಮುಖ್ಯವಾಗಿ ತಲೆ ಬಂದಿದೆ ಅಂದರೆ ಕನ್ನಡಿಗರಿಗೆ ಏನಾದ್ರು ಒಂದು ರಿಯಾಯಿತಿ ಕೊಟ್ಟು ಇಲ್ಲಿ ಜನರಿಗೆ ಒಂದು ಅನುಕೂಲ ಆಗಬೇಕು. ಹಾಗೆ ಕನ್ನಡ ಹೆಸರಲ್ಲಿ ಬರಬೇಕಂತೇಳಿ ಕನ್ನಡದ ಬೋರ್ಡು ಹಾಗೆ ಕನ್ನಡ ಬಾವುಟ ಇರಬೇಕಂತೇಳಿ ನನ್ನ ಕನಸು ಇದೆ. ಬುಕಿಂಗ್ ಸಿಸ್ಟಮ್ ಆಮೇಲೆ ಪ್ರೈಸ್ ಎಲ್ಲ ಹೇಗೆ ಸರ್ ಅಲ್ಲಿ ಭಾಳ ರೇಟ್ ವಿಪರೀತ ರೇಟ್ ಇದೆ. ಆದರೆ ಅಲ್ಲಿ ರೇಟ್ ಇರುವುದಿಲ್ಲ. ನಾವು ಇಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಎಲ್ಲರಿಗೂ ಅನುಕೂಲ ಆಗುವಂಥ ಒಂದು ರೇಟ್ ಇಟ್ಟು ಒಂದು ರಿಯಾಯಿತಿ ದರದಲ್ಲಿ ನಮ್ಮ ರೂಮ್ಸ್ ಸ್ಟೈಲ್ ಅಂದರೆ ಸಿಂಗಲ್ ಡಬಲ್ ರೂಮ್ಸ್ ಎಲ್ಲ ಥರದ ಇದೆ ಸರ್. ಮಿಡಲ್ ಕ್ಲಾಸ್ ಜನರಿಗೆ ರೂಮ್ಸ್ ಸಿಂಗಲ್ ರೂಮ್, ಡಬಲ್ ಬೆಡ್ರೂಮ್, ನಾನ್ AC, ಪಾರ್ಟಿ ಹಾಲು, ನಾರ್ತ್ ಚೈನೀಸ್ ಫ್ಯಾಮಿಲಿ ಪ್ಯಾಕೇಜ್ ಅಂದರೆ ಅದೆಲ್ಲ ಪ್ಯಾಕೇಜಸ್ ಎಷ್ಟು ರೇಟ್? ಫ್ರೆಂಡ್ಸ್ ಸರ್ಕಲ್ ಬರ್ತಾರೆ 8 ಹೊತ್ತು ಬಂದು ಅವರಿಗೆ ಡಾರ್ಮೆಟ್ರಿ ಸಿಸ್ಟಮ್ ಸ್ಟೈಲ್ನಲ್ಲಿ ಒಂದೇ ರೂಮ್ ಇರುವಂಥದ್ದು ಬೆಡ್ ಟೈಪ್ ಆ ಥರ ಇದೆ ಸರ್. 15 ಮೆಂಬರ್ಸ್ 20 ಮೆಂಬರ್ಸ್ ಮಲಗಲಿಕ್ಕೆ ಎಲ್ಲ ರಿಯಾಯಿತಿ ದರದಲ್ಲಿ ಮಾಡಬೇಕು ಅಂತ ಒಂದು ಮನಸ್ಸು ಇತ್ತು. ಅದನ್ನೇ ಬೆಡ್ ಸಿಸ್ಟಮ್ ಮಾಡ್ತಾ ಇದ್ದೀರಾ ಅಥವಾ ಬೆಡ್ ಸಿಸ್ಟಮಲ್ಲಿ ಬೆಡ್ ಚಾರ್ಜಸ್ ಅಂತೇಳಿ ಸಪೋಸ್ ಬಂದರೆ ಒಂದು 50 ಮಂದಿ ಬರ್ತಾರೆ ಅವರಿಗೆ ಬೆಡ್ ಚಾರ್ಜಸ್ ಒಂದು ಬೆಡ್ಡಿಗೆ ಇಷ್ಟು ಸಿಂಗಲ್ ಬೆಡ್ ರೂಮ್ ರೇಟ್ ಕಾಸ್ಟ್ಲಿ ಆಗ್ತದೆ. ಆ ಗ್ರೂಪ್ ಇಲ್ಲ ಅಂತಂದರೆ ಈಗ ಕೆಲವೊಂದು ಕಡೆ ಮಾಡ್ತಾರೆ ಬೆಡ್ ಸಿಸ್ಟಮ್ ಒಂದು 20 ಬೆಡ್ ಹಾಕಿರ್ತಾರೆ ಒಂದು ಬೆಡ್ಡಿಗೆ ಇಷ್ಟು ಅಂತೇಳಿ ಆ ರೀತಿ ಆ ಥರದ್ದು ವರ್ಕ್ ಮಾಡ್ತಾ ಇದ್ದೇವೆ. ಬೆಡ್ ಸಿಸ್ಟಮ್ ಎಲ್ಲ ಅಂದರೆ ಎಲ್ಲ ಮಿಡಲ್ ಕ್ಲಾಸ್ ಜನರಿಗೆ ನಮ್ಗೆ ಅನುಕೂಲ ಆಗಬೇಕು. ಇಲ್ಲಿಯವ್ರಿಗೆ ಬಂದ ಕೂಡಲೇ ದರ್ಶನ ಆಗುವಂಥ ವ್ಯವಸ್ಥೆ ಸಿಕ್ಕಾಪಟ್ಟೆ ರೆಸ್ಟ್ ಇರ್ತದೆ. ಈಗ ಎಲ್ಲ ನಮ್ಗೆ ಅನುಕೂಲ ಆಗುತ್ತೆ. ಬೇರೆ ರಾಜ್ಯದಲ್ಲಿ ಸರ್ ಕೊಲ್ಲಾಪುರ ಮಹಾರಾಷ್ಟ್ರ ಬೇರೆ ಇದೆ, ಮಹಾರಾಷ್ಟ್ರದಲ್ಲಿದೆ, ಕರ್ನಾಟಕದಲ್ಲಿದೆ. ಇಲ್ಲಕ್ಕಿಂತ ಅಯೋಧ್ಯೆ ರಾಮ ಮಂದಿರ ಹೋಗಿ ಅಲ್ಲಿ ಅಯೋಧ್ಯದಲ್ಲಿ ಮಾಡಿದರೆ ನಮ್ಮ ಜನಗಳಿಗೆ ಅನುಕೂಲ ಆಗೋದು, ನಮ್ಮ ಉದ್ಯಮವನ್ನು ಸ್ವಲ್ಪ ಬೆಳೆಸ್ಬೋದು, ರಿಯಾಯಿತಿ ದರದಿಂದ ಕೊಡ್ಬೋದು ಅಂತ ನಾನು ಮಾಡ್ತೀನಿ. ಏನು ಸರ್ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾರಲ್ಲ ಮುಖ್ಯವಾಗಿ ಕನ್ನಡಿಗರಿಗೆ ಆದ್ಯತೆ ಜಾಸ್ತಿ ಕೊಡ್ತಿದ್ವಿ. ಈಗಿಂದ ಅವರಿಗೆ ಸಂಬಳ ಸ್ವಲ್ಪ ಜಾಸ್ತಿ ಮಾಡಿ ಅವರಿಗೆಲ್ಲ ಅನುಕೂಲ ಮಾಡಿ 70% ಜನ ಕನ್ನಡಿಗರು, 30% ಅಲ್ಲಿ ಉತ್ತರ ಭಾರತ. ಹೋಟೆಲ್ಗೆ ಗ್ರಾಹಕರು ಯಾಕೆ ಬರಬೇಕು ಅಂದರೆ ಹೋಟೆಲ್ಗೆ ನಿಮ್ಮ ಹೋಟೆಲನ್ನು ಹುಡ್ಕೊಂಡು ಯಾಕೆ ಬರಬೇಕು ಅಂತ? ಯಾಕಂದ್ರೆ ಸರ್ ದಕ್ಷಿಣ ಭಾರತದ ಜನರಿಗೆ ಭಾಳ ಅನಾನುಕೂಲ ಇದೆ. ಅಲ್ಲಿ ಇಲ್ಲಿ ಕರ್ನಾಟಕದ ಜನರಿಗೆಲ್ಲ ಹೋಗಲಿಕ್ಕೆ ಭಾಳ ಜನ ಭಕ್ತಾದಿಗಳು ನಮ್ಮ ಕಡೆಯಿಂದ ಬರ್ತಾ ಇದ್ದಾರೆ. ಅವ್ರಿಗೆ ವ್ಯವಸ್ಥೆ ಇಲ್ಲ. ರೂಮ್ಸ್ ಆಗಲಿ ತಿಂಡಿ ತಿನಿಸುಗಳೆಲ್ಲ ಭಾಳ ಕಷ್ಟಕರವಾದ ವಿಷಯ. ಅದಕ್ಕಾಗಿ ನಾವು ಮಾಡಿ ಇಲ್ಲಿ ಜನಗಳಿಗೆ ನಮ್ಮ ಜನರಿಗೆ ರಿಯಾಯಿತಿ ದರದಲ್ಲಿ ಕೊಟ್ಟು ಒಂದು ಅನುಕೂಲ ಆಗಬೇಕಂತೇಳಿ ನಮ್ಮ ಉದ್ದೇಶ. ಈಗಾಗಲೇ ಬೆಳಗಾವಿ, ಕೊಲ್ಲಾಪುರದಲ್ಲಿ ಹೋಟೆಲ್ಗಳನ್ನು ಹೊಂದಿರುವ ನಾವು ಪವಿತ್ರ ರಾಮ ಜನ್ಮಭೂಮಿಯಲ್ಲಿ ಹೋಟೆಲ್ ಆರಂಭಿಸಬೇಕು ಎಂದು ಕನಸು ಕಂಡಿದ್ದೇವೆ. ಅದು ಈಗ ಸಾಕಾರಗೊಳ್ತಾ ಇದ್ದು, ಅಯೋಧ್ಯೆಯಲ್ಲಿ ನಿರ್ಮಿಸಿರುವ ನೂತನ ಹೋಟೆಲ್ನಲ್ಲಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಸೇರಿ ಉತ್ತರ ಭಾರತದ ಗುಣಮಟ್ಟದ ಪ್ರಸಿದ್ಧ ಸಸ್ಯಾಹಾರಿ ತಿಂಡಿ ತಿನಿಸುಗಳನ್ನು ಸವಿಯಬಹುದು. ಡಿಲೆಕ್ಸ್ AC, ನಾನ್ AC, ಸುಸಜ್ಜಿತ ರೂಮ್, ಪಾರ್ಟಿ ಹಾಲ್ ಸೇರಿ ಮತ್ತಿತರ ಸೌಲಭ್ಯಗಳು ಇಲ್ಲಿರಲಿವೆ ಎಂದು ತಿಳಿಸಿದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ರೊಚ್ಚಿಗಿದ್ದ ನಾಯಕರು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯ ಎದುರಿಗೆ ಇರುವ ರಸ್ತೆ ಹಂಪ್ ತೆರವು ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು.
ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದ ನಾರಿಯರು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಇರುವ ರಸ್ತೆ ಹಂಪ್ ತೆರವು ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನೇನು ಕೆಲ ದಿನಗಳಲ್ಲಿ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಬರುತ್ತೆ. ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಹದಗೆಟ್ಟ ರಸ್ತೆಗೆ ತೇಪು ಹಚ್ಚುವ ಕೆಲಸ ಮಾಡಲು ಮುಂದಾಗ್ತಾರೆ. ಸಮರ್ಪಕ ಹಂಪ್ಗಳನ್ನು ತೆರವು ಮಾಡುವ ಬದಲು ಅರೆಬರೆ ಹಾಳಾದ ಹಂಪ್ಗಳನ್ನು ದುರಸ್ತಿ ಮಾಡುವ ಗೋಜಿಗೆ ಹೋಗೋದಿಲ್ಲ ಎಂದು ಕನ್ನಡಪರ ಹೋರಾಟಗಾರ್ತಿ ಕಸ್ತೂರಿ ಬಾವಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಡಿವೈಡರ್ ಈಗೆಲ್ಲ ಕಿತ್ತ ಅರ್ಧ ಹೋಗೈತಿ, ಅರ್ಧ ಐತಿ. ಗಾಡಿಗಳು ಒಂದು ಗಾಡಿ ರಾತ್ರಿ ಅದು ಬಂದ್ರೆ ಇಲ್ಲೇ ಗೊತ್ತಿಂದ ಗಾಡಿ ಅದು ಬಂದ್ರೆ ಜಂಪ್ ಆಗಿ ಇಲ್ಲೇ ಸತ್ತು ಹೋಗ್ತಾ ಬರ್ತಿದ್ವಿ. ಯಾವುದೋ ಒಂದು ಡೆಲಿವರಿ ಪೇಷಂಟ್ ಆಗಲಿ, ಯಾರೋ ಒಂದು ಬೈಕ್ ಮೇಲೆ ಬರೋ ಹೆಣ್ಮಕ್ಳಾಗಲಿ ಇಲ್ಲಿ ಬಂದ್ರೆ ಅಂದ್ರೆ ಯಾರೋ ಗೊತ್ತಿದ್ದಾಗ ಇವ್ರು ಜಗ್ಗದಿಲ್ಲಿ ಒಳಗೆ ಕುಗ್ಲಿದ್ರು ಅಂದ್ರೆ ಸತ್ತ ಮ್ಯಾಗ ಎಲ್ಲರೂ ಬರ್ತಾರೆ, ಇದ್ದಾಗ ಯಾರೂ ಬರೋಂಗಿಲ್ಲ. ಇದು ಸಣ್ಣ ಕಾಣಂಗಿಲ್ಲ. ಆಮೇಲೆ ಇಲ್ಲೇ ಡಿ ಸಿ ಅವ್ರು ಆಯ್ತಾರು, ಜಿಲ್ಲಾ ಪಂಚಾಯತಿ ಸಿ ಒ ಆಯ್ತಾರು, ತಾಲೂಕ್ ಪಂಚಾಯತ್ ಅವ್ರು ಆಯ್ತಾರು, ಆರ್ ಸಿ ಆಫೀಸ್ನವ್ರು ಆಯ್ತಾರು. ಇಲ್ಲೇ ಮುಂದೆ ಕೋರ್ಟ್ ಐತಿ, ಪೊಲೀಸರು ಆಯ್ತಾರ, ವಕೀಲರು, ಎಲ್ಲರೂ ಆಯ್ತಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಇದ ನೋಡ್ರಿ ಅವ್ರದ್ದು. ಅಲ್ಲಿ ಒಬ್ರದ್ದು ಯಾರ್ದು ಒಬ್ಬರನ್ನು ನೋಡಿ ನಿಂತೆ ಆಗೈತಿ. ಯಾರ್ಯಾರು ಸತ್ತ ಮ್ಯಾಗೆ ಬರ್ತಾರೆ ಅವ್ರು ಪರಿಹಾರ ಕೊಡಾಕ. ಅದನ್ನ ತಗೊಂಡು ಏನ್ ಮಾಡಿದ್ವಿ, ಕೊಟ್ಟ 56 ಲಕ್ಷ ಪರಿಹಾರ ಕೊಡ್ತಾರೆ. ಅದಕ್ಕಾಗಿ ನೀವು ಆಟ ಆಡಿದ್ರಿ. ಅದಕ್ಕಾಗಿ ನಾವು ಬಾದಿನ ನೋಡಿದೀವ್ರಿ, ಯಾರು ಮಾಡ್ಯಾರ ಅಂತ ಹೇಳ್ತಾರ. ನೋಡಿದೀವಿ 2-3 ತಿಂಗಳ ಯಾರು ಎಲ್ಲ ಗಾಡಿಗಳು ಕೂಡ ಕತ್ತಿದ್ರು. ಈ ರೋಡ್ 6 ಗಾಡಿಗಳು ಕೂಡ ಕತ್ತಾದ. ಬೈಕ್ ಗಾಡಿಯವ್ರಿಗಂತೂ ಕೆಂಪು ಮಾಡತೈತಿ. ಈ ಪರಿಸ್ಥಿತಿ ಎಲ್ಲರೂ ಇಲ್ಲೇ ಆಯ್ತಾರು. ಒಬ್ಬರ ಕಣ್ಣು ಕಾಣತಿಲ್ಲ. ಅಧಿಕಾರಿಗಳ MLA ಎಂಪಿಗಳಂತೂ ಮೊದಲ ಕಣ್ಣು ಮುಚ್ಕೊಂಡಿರ್ತಾರೋ. ಅದಕ್ಕಾಗಿ ನಾವೇ ಕೆಲಸ ಮಾಡೋಣ ಅಂತೇಳಿ ಇವತ್ತು ನಾವು ಕಲಿತೇವೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, ऋतु अनोखी है। हल्के हल्के दिल में हलचल क्यों मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ರಾಯಬಾಗ್ ತಾಲೂಕಿನ ಜೋಡಕುರಳಿ ಗ್ರಾಮದ ಶ್ರೀ ಸಿದ್ದಾರೂಢ ಮಠದಲ್ಲಿ ವರ್ಷಗಳಿಂದ ನಿತ್ಯ 12 ಗಂಟೆಗೆ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಜಪದಿಂದ ಗ್ರಾಮದಲ್ಲಿ ಶಾಂತಿ, ಸಮಾಧಾನ, ಸಮೃದ್ಧಿ ಫಲಿಸಲಿದೆ ಎಂದು ಪರಮಪೂಜ್ಯ ಚಿತ್ಕದಾನಂದ ಸ್ವಾಮೀಜಿ ಹೇಳಿದರು. ರಾಯಬಾಗ್ ತಾಲೂಕಿನ ಜೋಡಕುರಳಿ ಗ್ರಾಮದ ಶ್ರೀ ಸಿದ್ದಾರೂಢ ಮಠದಲ್ಲಿ ವರ್ಷಗಳಿಂದ ನಿತ್ಯ 12 ಗಂಟೆಗೆ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಜಪದಿಂದ ಗ್ರಾಮದಲ್ಲಿ ಶಾಂತಿ ಮತ್ತು ಸಮಾಧಾನ, ಸಮೃದ್ಧಿ ಲಭಿಸಿದೆ ಎಂದು ಶ್ರೀ ಪೀಠದ ಪತಿ ಪರಮಪೂಜ್ಯ ಚಿತ್ಕದಾನಂದ ಸ್ವಾಮೀಜಿ ಹೇಳಿದರು.
ಪ್ರತಿ ವರ್ಷ ಈ ಜೋಡು ಕುರುಳಿಯ ಸಿದ್ಧಾರೂಢ ಮಠದಲ್ಲಿ 7 ದಿನಗಳ ಕಾಲ ಸಪ್ತಾಹ ಜರುಗುವುದು. ಈ ಒಂದು ಸಪ್ತಾಹದಲ್ಲಿ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳುವರು ಹಾಗೂ ನಿತ್ಯ ದಾಸೋಹ ಜರುಗುವುದು. ಈ ಒಂದು ಸಪ್ತಾಹ ಸಮಯದಲ್ಲಿ ಕೇವಲ ಜೋಡು ಕುರುಳಿ ಒಂದೇ ಗ್ರಾಮದಿಂದ ಸುಮಾರು 20 ಲಕ್ಷ ಮೊತ್ತದ ದೇಣಿಗೆ, 400 ಚೀಲದಷ್ಟು 400 ಧಾನ್ಯ ಸಂಗ್ರಹವಾಗುವುದು. ಈ ಜೋಡಿ ಕುರುಳಿಯ ಗ್ರಾಮದ ಬದಲಾವಣೆಯನ್ನ ಕಂಡು ಸುತ್ತಮುತ್ತಲಿನ ಗ್ರಾಮದವರು ತಮ್ಮ ಗ್ರಾಮಕ್ಕೆ ಶಾಂತಿ ಬೇಕೆಂದ್ರೆ, ನಮ್ಮ ಮನೆ ಮನಸ್ಸುಗಳಿಗೆ ಸಮಾಧಾನ ಬೇಕೆಂದ್ರೆ, ನಮ್ಮ ಸನಾತನ ಧರ್ಮ ಹಿಡಿದ್ರೆ ನಮಗೆ ಶಾಂತಿ ಸಿಗತ್ತೆ ಎಂದು ಶ್ರೀಗಳು ಹೇಳಿದ್ರು. ಸಂಜೀವ್ ಬ್ಯಾಕುಡೆ, KMM ಕನ್ನಡ, ರಾಯಬಾಗ್. ರಾಯಬಾಗ್ ಪಟ್ಟಣದಲ್ಲಿ ಬೆಳ್ಳಂಬೆಳಗ್ಗೆ ಅಂಬೇಡ್ಕರ್ ವೃತ್ತದಲ್ಲಿ ಗೋಳಿ ಒಂದು ಓರ್ವ ವ್ಯಕ್ತಿ ಹಾಗೂ ವಿದ್ಯಾರ್ಥಿನಿಗೆ ತಿವಿದ ಪರಿಣಾಮ ಇಬ್ಬರಿಗೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ರಾಯಬಾಗ್ ಪಟ್ಟಣದಲ್ಲಿ ಬೆಳ್ಳಂಬೆಳಗ್ಗೆ ಅಂಬೇಡ್ಕರ್ ವೃತ್ತದಲ್ಲಿ ಗೋಳಿ ಒಂದು ಒಬ್ಬ ವ್ಯಕ್ತಿ ಹಾಗೂ ವಿದ್ಯಾರ್ಥಿನಿಗೆ ತಿವಿದ ಪರಿಣಾಮ ಇಬ್ಬರಿಗೆ ಗಂಭೀರ ಗಾಯಗೊಂಡಿದ್ದಾರೆ. ಇಬ್ಬರಿಗೂ ಬೆನ್ನು ಹಾಗೂ ಮುಖ, ತಲೆಗೆ ತೀವ್ರ ಪೆಟ್ಟಾಗಿದ್ದು ರಾಯಬಾಗ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗೋಳಿಗೆ ತೊಡೆಯ ಭಾಗದಲ್ಲಿ ಗಾಯವಾಗಿ ಗಾಯದಲ್ಲಿ ಹುಳು ಬಿದ್ದಿದ್ದರಿಂದ ನೋವಿನಿಂದ ಸ್ಥಿರ ಕಳೆದುಕೊಂಡ ಗೋಳಿ ಸಿಕ್ಕವರ ಮೇಲೆ ದಾಳಿ ಮಾಡಿ ಕೊಡ್ತಾ ಹೋಗ್ತಾ ಇದ್ದಿದ್ದರಿಂದ ಕೆಲಕಾಲ ಜನರು ಆತಂಕಕ್ಕೊಳಗಾಗಿದ್ರು. ಜಲಸ್ವರ ಆಯ್ತು, ಅದಕ್ಕೆ ಹೋಗ್ತದೆ ಹುಡುಗ. ಅವರೆಲ್ಲ ಅಂಜಾಕತ್ತಾರ ವಿತ್ತು ಕೊಂಪಡ್ ವಿತ್ತು. ಏನಾಯ್ತು ಬಿದ್ದಿದ್ದು ನೋಡ್ರಿ ಏನ್ ತಗೈತಾರೆ. ಇಂಜೆಕ್ಷನ್ ಬೇಡ ಡಾಕ್ಟ್ರೆ, ಅಲ್ಲ ನೋಡ್ರಿ ಏನು ಹಂಗೆ ಬಿದ್ದಲ್ಲ, ಏನು ಬೇರೆ ಏನಾರ ಪ್ರಾಬ್ಲಮ್ ಆಯ್ತಾ? ನಡುಕ್ತಾ ಇದೆ ಡಾಕ್ಟ್ರೆ. ಎಲ್ಲೋದು ಡಾಕ್ಟ್ರ್ ಎಲ್ಲಿದ್ದಾರೆ? ಅಲ್ಲ ಏನು ಪ್ರಾಬ್ಲಮ್ ಏನಾರ ಆಯ್ತೇನೋ, ಅದೇ ಬಿದ್ದುಬಿಟ್ರಲ್ಲ ಅದಕ್ಕೆ. ಏನಾಗೈತೆ ಇಂಜೆಕ್ಷನ್ ಮಾಡಬಾರ್ದು ಆಯಿತು. ನಿನ್ನಿಂದ್ರೆ ಏನು ತಿಂದಿಲ್ರಿ ಅದ? ನಿನ್ನಿಂದ್ರೆ ಏನು ತಿಂದಿಲ್ರಿ? ಪ್ರಾಬ್ಲಮ್ ಆಗ ಅದೇ ಡಾಕ್ಟ್ರೇ, ಡಾಕ್ಟ್ರು ಇಂಜೆಕ್ಷನ್ ಮಾಡಿ ಸರ್ದಾರ ಇಲ್ಲಿ ಹಿಂದಿದಾರ, ಇಲ್ಲಿ ಡಾಕ್ಟರ್ ಇದಾರೆ. ಅದೇ ಬಿದ್ದೈತೆ, ಏನು ಬೇರೆ ಪ್ರಾಬ್ಲಮ್ ಐತೆ ನೋಡ್ರಿ. ಪಾಟೀಲ್ ಸರ್ ರಾಯಬಾಗ್ ಪೊಲೀಸ್ ಠಾಣೆಯ ಆವರಣದಲ್ಲಿ ನುಗ್ಗಿದ ಗೋಳಿಯನ್ನ ರಾಯಬಾಗ್ ಪೊಲೀಸ್ ಠಾಣಾ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಜಂಟಿ ಕಾರ್ಯಾಚರಣೆಯಲ್ಲಿ ಗೋಳಿಯನ್ನ ಹಿಡಿಯುವಲ್ಲಿ ಹರಸಾಹಸಪಟ್ಟರು. ತೀವ್ರವಾಗಿ ಅಂಜಿದ ಗೋಳಿಗೆ ಹೃದಯಾಘಾತವಾಗಿ ಮೃತಪಟ್ಟ ಘಟನೆ ರಾಯಬಾಗ್ ಪಟ್ಟಣದಲ್ಲಿ ನಡೆದಿದೆ. ಸಂಜೀವ್ ಬ್ಯಾಕುಡೆ, KMM ಕನ್ನಡ, ರಾಯಬಾಗ್. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಗೆಲ್ಲಲು ಅಭಿವೃದ್ಧಿ ಗ್ಯಾರಂಟಿ ಹಾಗೂ ಕಾರ್ಯಕರ್ತರು ಕಾರಣ. ಶಾಸಕರು ಸಿಎಂ ಅವರು ಸಪೋರ್ಟ್ ಮಾಡಿದ್ದರಿಂದ ಗೆಲ್ಲಲು ಸಾಧ್ಯವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಕನ್ನಡಿಗರಿಗಾಗಿ ಅಯೋಧ್ಯೆಯಲ್ಲಿ ಉಡುಪಿ ಹೋಟೆಲ್ ಆರಂಭ. ನವೆಂಬರ್ 30ರಂದು ಹೋಟೆಲ್ ಉದ್ಘಾಟನೆ. ಮಾಲೀಕ ಪ್ರಭಾಕರ್ ಶೆಟ್ಟಿ ಹೇಳಿಕೆ. ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದ ನಾರಿಯರು. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಇರುವ ರಸ್ತೆ ಹಮ್ ತೆರವು ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು.
ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.